ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ. ಪೂರ್ಣ ಹೆಸರು ಶಿವಾಜಿ ಭೋಸಲೆ. ಜನ್ಮ ಫೆಬ್ರವರಿ 19, 1630. ಐತಿಹಾಸಿಕ ದೈನಂದಿನಗಳ ಪ್ರಕಾರ ಈ ದಿನಾಂಕ ಕೆಲವು ಬೇರೆ ಅಭಿಪ್ರಾಯಗಳು ಹೊಂದಿದೆ. ಜನ್ಮಸ್ಥಳ ಶಿವನೇರಿ ಕೋಟೆ, ಪುಣೆ, ಮಹಾರಾಷ್ಟ್ರ. ತಂದೆ ಶಹಾಜಿ ಭೋಸಲೆ, ತಾಯಿ ಜಿಜಾಬಾಯಿ. ಶಿಕ್ಷಣ ಮತ್ತು ಬಾಲ್ಯ. ತಾಯಿ ಜಿಜಾಬಾಯಿ ಅವರಿಂದ ಧರ್ಮಭಾವನೆ, ಧೈರ್ಯ ಮತ್ತು ನೀತಿಯ ಮೆಲುಕು ಪಡೆದರು. ಗುರು ದಾದೋಜಿ ಕೊಂಡದೇವ ಅವರಿಂದ ಶಸ್ತ್ರಚಕ್ರ, ಯುದ್ಧತಂತ್ರ ಮತ್ತು ಆಡಳಿತಗಾರಿಕೆಯ ಪಾಠ ಕಲಿತರು. ಪ್ರಮುಖ ಘಟನೆಗಳು. 1. ಮೊದಲ ವಿಜಯ. ತೋರಣ ಕೋಟೆ 1645 ರಿಂದ 1647. 15 ರಿಂದ 16ನೇ ವಯಸ್ಸಿನಲ್ಲಿ ತೋರಣ ಕೋಟೆಯನ್ನು ಗೆದ್ದು ತಮ್ಮ ಸಾಮ್ರಾಜ್ಯದ ಮೊದಲ ಘೋಷಣೆ ಮಾಡಿದರು. ಈ ನಂತರ ಪುರ್ಬಂದರ, ಕೊಂದಣ, ರಾಜಗಢ, ಸಿಂಹಗಢ ಸೇರಿದಂತೆ ಹಲವಾರು ಕೋಟೆಗಳನ್ನು ಗೆದ್ದರು. 2. ಆದಿಲಶಾಹಿ ವಿರುದ್ಧ ಹೋರಾಟ. ಬಿಜಾಪುರದ ಆದಿಲಶಾಹಿ ರಾಜ್ಯದ ವಿರುದ್ಧ ಹೋರಾಟ ಮಾಡಿ ಪ್ರಭಾವಶಾಲಿ ಕೋಟೆಗಳನ್ನು ತಮ್ಮ ವಶಕ್ಕೆ ತಂದರು. ಬಿಜಾಪುರದ ದೊರೆ ಅಫಜಲ್ ಖಾನ್ ಅವರನ್ನು 1659ರಲ್ಲಿ ಕೊಂದರು. 3. ಮುಘಲ್ ಸಾಮ್ರಾಜ್ಯದ ವಿರುದ್ಧ ಹೋರಾಟ. ಔರಂಗಜೇಬ್ ಅವರ ಮುಘಲ್ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಿ ಪ್ರತಾಪಗಢ, ಸಿಂಹಗಢ, ಪುರಂದರ್ ಯುದ್ಧಗಳು ನಡೆಸಿದರು. 1666ರಲ್ಲಿ ಆಗ್ರಾದ ಮುಘಲ್ ಅರಮನೆಯಲ್ಲಿ ಔರಂಗಜೇಬನಿಂದ ಅಶಿಷ್ಟತೆ ಅನುಭವಿಸಿ ಸಣ್ಣ ಕಾರ್ಯತಂತ್ರದಿಂದ ಪಾರಾದರು. 4. ಸಾಮ್ರಾಜ್ಯದ ವಿಸ್ತರಣೆ. 1674ರಲ್ಲಿ ರಾಜ್ಯಾಭಿಷೇಕ ಮಾಡಿಸಿಕೊಂಡು ಛತ್ರಪತಿ ಎಂದು ಘೋಷಿಸಿದರು. ತಮ್ಮ ಆಡಳಿತವನ್ನು ಗಟ್ಟಿ ಮಾಡಿ ನೌಕಾಪಡೆ, ನೇವಿ ಸ್ಥಾಪನೆ ಮಾಡಿದರು. 5. ಅಂತಿಮ ವರ್ಷಗಳು. 1680ರಲ್ಲಿ ಶಿವಾಜಿ ಮಹಾರಾಜರು ನಿಧನರಾದರು. ಅವರ ಮಗ ಸಂಭಾಜಿ ಮಹಾರಾಜರು ಅವರ ಪರಂಪರೆಯನ್ನು ಮುಂದುವರಿಸಿದರು. ಶಿವಾಜಿ ಮಹಾರಾಜರ ಆಡಳಿತ ಮತ್ತು ಕೊಡುಗೆಗಳು. ಸಮರ್ಥ ಆಡಳಿತ, ಸುನಿಶ್ಚಿತ ಕಾನೂನು ವ್ಯವಸ್ಥೆ, ರಾಜ್ಯಪಾಲನೆಗೆ ಪ್ರಭಾವಶಾಲಿ ಸಚಿವ ಮಂಡಳಿ, ಅಷ್ಟಪ್ರಧಾನ ಮಂಡಳಿ. ಸಾಮಾಜಿಕ ನೀತಿ. ಎಲ್ಲಾ ಧರ್ಮಗಳ ಜನರಿಗೆ ಸಮಾನತೆ, ಮಹಿಳೆಯರ ಗೌರವ ಮತ್ತು ಹಕ್ಕುಗಳ ರಕ್ಷಣೆ. ಗೆರಿಲ್ಲಾ ಯುದ್ಧತಂತ್ರ. ಗುಮ್ಮಟ ಯುದ್ಧತಂತ್ರ ಬಳಸಿ ಶತ್ರುಗಳ ವಿರುದ್ಧ ಜಯಗಳಿಸಿದರು. ಸಾಮುದ್ರಿಕ ಬಲ. ಮೊಟ್ಟಮೊದಲ ಭಾರತೀಯ ನಾಯಕನಾಗಿ ನೌಕಾಪಡೆಯನ್ನು ರಚಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಭಾರತೀಯ ಇತಿಹಾಸದಲ್ಲಿ ಅಮರವಾದ ನಾಯಕರು. ಅವರ ರಾಜಕೀಯ ಚಾಣಾಕ್ಷತೆ, ಯುದ್ಧತಂತ್ರ ಮತ್ತು ಕಠಿಣ ಶಿಸ್ತು ಇಂದಿಗೂ ಆದರ್ಶವಾಗಿದೆ. ಮಹಾರಾಷ್ಟ್ರ ಮತ್ತು ಇಡೀ ಭಾರತದಲ್ಲಿ ಅವರನ್ನು ಅತ್ಯಂತ ಗೌರವದಿಂದ ನೆನಪಿಸಲಾಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.